ಹಾಯ್ ಎಲ್ಲರಿಗೂ. ಇವತ್ತು ಕಳಲೆಯಿಂದ ಪಲ್ಯ ಹಾಗೇನೆ ತಂಬಳಿ ಎರಡನ್ನು ಮಾಡೋಣ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೊದಲಿಗೆ ತಂಬಳಿ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಮುಷ್ಟಿ ಕಾಯಿ ಹಾಗೇನೆ ಒಂದು ಹಸಿಮೆಣಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡು ಬರೋಣ. ಇವಾಗ ಒಂದು ಸಣ್ಣ ಬಂಡಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು, ಹಾಗೆಯೇ ಉದ್ದಿನಬೇಳೆ 2 ಸ್ಪೂನು. ಉದ್ದಿನಬೇಳೆ ಜಾಸ್ತಿ ಹಾಕಿದಷ್ಟು ಪರಿಮಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡು ಒಣ ಮೆಣಸು ಹಾಕೋದು. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೇನೆ ಇದು ಕಳಲೆನ ಸಣ್ಣದಾಗಿ ಹೆಚ್ಕೊಂಡಿರೋದು, ಹಾಗೆಯೇ 3 ದಿನ ನೆನೆಸಿರೋದು. ಇದನ್ನು ತೊಳ್ಕೊಂಡು ಇವಾಗ ಅದನ್ನು ಸ್ವಲ್ಪ ಹುರ್ಕೊಳ್ಳೋದು. ಹುರಿದ ಮೇಲೆ ಮತ್ತೊಂದು ಪಾತ್ರೆ ಹಾಕೊಂಡು ಅದಕ್ಕೆ ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಅದಕ್ಕೆ ಒಂದು ಸೌಟು ಮೊಸರು ಅಥವಾ ಮಜ್ಜಿಗೆನ ಹಾಕೊಂಡ್ರೆ ತಂಬಳಿ ರೆಡಿ. ಇವಾಗ ಪಲ್ಯನ ಮಾಡೋಣ. ಅದಕ್ಕೆ ಒಂದು ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ, ಹಾಗೆಯೇ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ 1 ಸ್ಪೂನು ಕಡಲೆಬೇಳೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದ್ದಾಗೇನೆ ಇವಾಗ ಒಣ ಮೆಣಸು 1-2, ಹಾಗೆಯೇ 1-2 ಕಡ್ಡಿ ಕರಿಬೇವು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಆಗಲೇ ಹೇಳಿದಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕಳಲೆನ ಹಾಕೊಳ್ತಾ ಇದ್ದೀನಿ. ಅಷ್ಟನ್ನು ಹಾಕೊಂಡು ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿಣ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕಳಲೆ ಪಲ್ಯನೂ ರೆಡಿ. ಪಲ್ಯ ಹಾಗೆ ತಂಬಳಿ ಎರಡನ್ನು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.